ನಮಸ್ಕಾರಗಳು ವೃಷಭ ರಾಶಿಯ ಬಂಧುಗಳೇ. ಓಂ ಶಂ ಶನೇಶ್ವರಾಯ ನಮಃ. ಓಂ ಬೃಹಸ್ಪತಿಯೇ ನಮಃ. ವೀಕ್ಷಕರೇ, ಇಂದು ಕೇವಲ ಕ್ಯಾಲೆಂಡರ್ನ ಒಂದು ಪುಟವಲ್ಲ, ಮಾರ್ಚ್ 12, 2026 ಇಡೀ ಬ್ರಹ್ಮಾಂಡದ ಗ್ರಹಗತಿಗಳು ವೃಷಭ ರಾಶಿಯವರ ಪರವಾಗಿ ನಿಲ್ಲುವಂತಹ ಅದ್ಭುತ ಕಾಲಘಟ್ಟ. ನಿಮ್ಮ ರಾಶಿಯ ಅಧಿಪತಿ ಶುಕ್ರದೇವ ಮತ್ತು ಜ್ಞಾನಕಾರದ ಗುರುಗ್ರಹದ ನಡುವಿನ ಮಧುರ ಬಾಂಧವ್ಯ ಇಂದು ನಿಮ್ಮ ಜೀವನದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಲಿದೆ. ಕಳೆದ 12 ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳಿಗೆ ಇಂದು ಎಂತಹ ಮುಕ್ತಿ ಸಿಗಲಿದೆ. ನಿಮ್ಮ ಅದೃಷ್ಟದ ಬಾಗಿಲು ಯಾವ ಕ್ಷಣದಲ್ಲಿ ತೆರೆಯಲಿದೆ. ಈ ಮೆಗಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಿಕೊಳ್ಳಿ. ಬೆಳಿಗ್ಗೆ 4:30ರಿಂದ 6:30ರವರೆಗಿನ ಕಾಲ ವೃಷಭ ರಾಶಿಯವರಿಗೆ ಅತ್ಯಂತ ಪವಿತ್ರ. ಇಂದು ನೀವು ಎದ್ದ ತಕ್ಷಣ ಮಾಡುವ ಸಂಕಲ್ಪ ನಿಮ್ಮ ಮುಂದಿನ 12 ತಿಂಗಳ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಶುಕ್ರನ ಪ್ರಭಾವದಿಂದ ನಿಮ್ಮ ಮುಖದಲ್ಲಿ ದೈವಿಕ ತೇಜಸ್ಸು ಹೆಚ್ಚಾಗಲಿದೆ. ಇಂದು ನೀವು ಯಾರನ್ನೇ ಭೇಟಿಯಾದರೂ ನಿಮ್ಮ ರಾಯಲ್ ವ್ಯಕ್ತಿತ್ವಕ್ಕೆ ಅವರು ಮಾರು ಹೋಗಲಿದ್ದಾರೆ. ಬೆಳಿಗ್ಗೆ ಹಳದಿ ಬಣ್ಣದ ಹಣ್ಣುಗಳನ್ನು ಸೇವಿಸುವುದು ನಿಮ್ಮ ಜೀರ್ಣಕ್ರಿಯೆ ಮತ್ತು ಮಾನಸಿಕ ನೆಮ್ಮದಿಯ ಹೆಚ್ಚಿಸುತ್ತದೆ. ಇಂದು ನಿಮ್ಮ ಮನೆಗೆ ಬರುವ ಯಾವುದೇ ಅತಿಥಿಯನ್ನು ಅಥವಾ ಪ್ರಾಣಿಯನ್ನು ಬರಿಗೈ ಕಳಿಸಬೇಡಿ, ಏಕೆಂದರೆ ಅದು ದೇವತೆ ಸ್ವರೂಪಿಯಾಗಿರುತ್ತದೆ. ಈಗ ನಾವು ವೃಷಭ ರಾಶಿಯವರ ಅತ್ಯಂತ ಆಸಕ್ತಿದಾಯಕ ವಿಷಯಕ್ಕೆ ಹೇಳುತ್ತಿದ್ದೇನೆ. ಅದುವೇ ಹಣಕಾಸು ಮತ್ತು ಅಧಿಕಾರ. ಮಾರ್ಚ್ 12ರಂದು ಕುಬೇರ ದೇವನ ವಿಶೇಷ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಅನಿರೀಕ್ಷಿತ ಧನಲಾಭ ಮಧ್ಯಾಹ್ನ 1:45ರಿಂದ 3:15 ಅವಧಿಯಲ್ಲಿ ಶನಿ ಮತ್ತು ಗುರುವಿನ ಪಥ ಬದಲಾವಣೆಯಿಂದಾಗಿ ಸ್ಥಗಿತಗೊಂಡಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಉದ್ಯೋಗದಲ್ಲಿ ನೀವು ಅನುಭವಿಸುತ್ತಿದ್ದ ಕಿರುಕುಳ ಇಂದು ಅಂತ್ಯಗೊಳ್ಳಲಿದೆ. ನಿಮ್ಮ ಮೇಲಧಿಕಾರಿಗಳೇ ನಿಮ್ಮ ಸಲಹೆಯನ್ನು ಕೇಳುವಂತೆ ರಾಜಯೋಗ ಇಂದು ಆರಂಭವಾಗಲಿದೆ. ಭೂಮಿ ಅಥವಾ ಚಿನ್ನದ ಮೇಲೆ ಇಂದು ನೀವು ಮಾಡುವ ಹೂಡಿಕೆ ಭವಿಷ್ಯದಲ್ಲಿ ಕೋಟಿಗಟ್ಟಲೆ ಲಾಭವನ್ನು ತಂದುಕೊಡಲಿದೆ. ಆದರೆ ನೆನಪಿಡಿ, ಈ ವಿಷಯವನ್ನು ಯಾರಿಗೂ ಬಹಿರಂಗಪಡಿಸಬೇಡಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಸುಂದರ ದಿನ. ನಿಮ್ಮ ಪತ್ನಿ ಅಥವಾ ಪತಿಯಿಂದ ಇದು ನಿಮಗೆ ಅನಿರೀಕ್ಷಿತ ಉಡುಗೊರೆ ಸಿಗಲಿದೆ. ಪ್ರೀತಿಯಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಮಂಜಿನಂತೆ ಕರಗಲಿವೆ. ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗದ ಬಗ್ಗೆ ಇದ್ದ ದೊಡ್ಡ ಆತಂಕ ಇಂದು ದೂರವಾಗಲಿದೆ. ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುತ್ತಿದ್ದವರು ಇಂದು ನಿಮ್ಮ ಕಾಲಡಿಗೆ ಬಂದು ಕ್ಷಮೆ ಯಾಚಿಸಲಿದ್ದಾರೆ. ನಿಮ್ಮ ಶಾಂತತೆಯೇ ನಿಮ್ಮ ದೊಡ್ಡ ಆಯುಧವಾಗಲಿದೆ. ಕೊನೆಯದಾಗಿ ಮಾರ್ಚ್ 12ರ ಈ ಶಕ್ತಿಯನ್ನು ನೀವು ಹೀಗೆ ಹಿಡಿದುಕೊಳ್ಳಬೇಕು. ಇಂದು ಈ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನಿಮ್ಮ ಆಕರ್ಷಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಿಳಿ ಮತ್ತು ಹಳದಿ ಬಣ್ಣವನ್ನು. ಸಂಧ್ಯಾಕಾಲದ ದೀಪ. ಇಂದು ಸಂಜೆ ಮನೆಯ ಈಶಾನ್ಯ ಮೂಲೆಯಲ್ಲಿ ತುಪ್ಪದ ದೀಪ ಹಚ್ಚಿ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಎಂದು ಕಮೆಂಟ್ ಮಾಡಿ. ವೃಷಭ ರಾಶಿಯವರೇ, ಅದೃಷ್ಟ ಎಂಬುದು ಸದಾ ಕಾಲ ಇರುವುದಿಲ್ಲ. ಅದನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳುವವನೇ ಜಾಣ. ಇಂದಿನ ಈ ದಿನ ನಿಮ್ಮ ಬದುಕಿನ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಲಿ. ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿ. ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಇವತ್ತಿನ ಭವಿಷ್ಯವನ್ನು ಮುಗಿಸುತ್ತಿದ್ದೇನೆ. ದಿನನಿತ್ಯದ ಇಂಥ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾರೆಲ್ಲ ವೃಷಭ ರಾಶಿಯ ಸ್ನೇಹಿತರು ಹಾಗೂ ಬಂಧುಗಳಿದ್ದಾರೆ ಅವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ.